Okay, it's been a long time. ಲಾಂಗ್ ಟೈಮ್ ಅಂದರೆ ಸುಮಾರು ಟೈಮ್ ಆಗೋಯ್ತು ಯೂಟ್ಯೂಬ್ ಬರ್ದೇನಲ್ಲ. ಓಕೆ, ನಾನೇನು ಮಾಡೋದಂತ ಸ್ವಲ್ಪ ಟೈಮ್ ಫ್ರೀ ಇದ್ನಲ್ಲ, ಈಗ ನೀವು ಮನೇಲೆಲ್ಲ ಖಾಲಿ ಇದ್ರಿ, ಅದ್ರ ಸಲುವಾಗಿ ನಾನೇನು ಅಂದ್ಕೊಂಡೆ, 3Dದಲ್ಲಿ ಒಂದು 5 ಡೆರಿವೇಷನ್ ಉಂಟು, 5ರಲ್ಲಿ ಒಂದು ಫಿಕ್ಸ್ ಬರೋದಲ್ಲ. ಇವತ್ತಿನ ವಿಡಿಯೋನ ಕ್ಲಿಯರಾಗಿ ನೋಡಿ, ಚಂದ ನೋಡಿ, ನಿಮ್ಗೆ 5 ಮಾರ್ಕ್ಸ್ ಬರುತ್ತಾಗ 1 by 1 ಬಿಲ್ಟ್. ಈಗ ಓಕೆ, ಫಸ್ಟ್ ಡೆರಿವೇಷನ್ ಏನು ಉಂಟಲ್ಲ, ಇಕ್ವೇಷನ್ ಆಫ್ ಎ ಲೈನ್ passing through a point and parallel to given vector b. This is the first derivation you may get in exam. Okay, done. ನಾನು ರೆಗ್ಯುಲರ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಎಲ್ಲ ಹೇಳಿದೆ, ಬಟ್ ಇದರಲ್ಲಿ ಕಾನ್ಸೆಪ್ಟ್ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾನು ಜಸ್ಟ್ ಇಟ್ ಈಸ್ ಎ ರಿವಿಷನ್ ಟೈಪ್. ಓಕೆ, ಒಂಥರ ಏನೋ ರಿಫ್ರೆಶ್ಮೆಂಟ್ ಟೈಪ್. ಓಕೆ, ಸರಿ. ಇಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದಿ ಗಿವನ್ ವೆಕ್ಟರ್. ಹೆಂಗ್ ಬರುತ್ತಪ್ಪ, ವೆನ್ ಯು ಗೆಟ್ ದಿಸ್ ಕೈಂಡ್ ಆಫ್ ಡೆರಿವೇಶನ್, ಫಸ್ಟ್ ಡಯಾಗ್ರಾಮ್ ಸ್ಟ್ರೈಕ್ ಟು ಯುವರ್ ಮೈಂಡ್. If you get the diagram thinking that bindas you got the marks and bindas you will get the answer, don't worry. Okay, this is x axis and this is y and it is z. There is no rule. ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ಲಿ ಹೆಂಗ್ ಬೇಕಾದ್ರೆ ತಗೋಬಹುದು. ನಂದು 3D ಚಾಪ್ಟರ್ ಎಂಟೈರ್ ಚಾಪ್ಟರ್ ಅಲ್ಲಿದೆ, ಯೂಟ್ಯೂಬ್ ಅಲ್ಲಿ ಇದೆ. 3D ಚಾಪ್ಟರ್ ಎಂಟೈರ್ ಇದೆ. ಓಕೆ, ಅಲ್ಲಿ ಗೋ ಥ್ರೂ ದಟ್, ಬಟ್ ದಿಸ್ ಇಸ್ ಓನ್ಲಿ ಫಾರ್ 5 ಮಾರ್ಕ್ಸ್ ಪರ್ಪಸ್. ಓಕೆ, ಈಗ ಏನಾಗುತ್ತೆ, ನಾವು ಇಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್, ದೇರ್ ಇಸ್ ಒನ್ ಲೈನ್ ಹಿಯರ್, ದಟ್ ಲೈನ್ ಇಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ A, x1 y1 z1. ಓಕೆ, then whose position vector is A, this is my origin. I take one more arbitrary point P, x y z, and joining this I'll denote this by r. ಯಾವಾಗಲೂ ನೋಡಿ, ನಾವಿಲ್ಲಿ a ಮತ್ತು p ದಲ್ಲಿ ಫಸ್ಟ್ ತಗೊಂಡ ಪಾಯಿಂಟ್ ಯಾವುದು a ಅಲ್ಲ, ಆಮೇಲೆ ತಗೊಂಡ p ಅಲ್ಲ, ಯಾವಾಗಲೂ ಫಸ್ಟ್ ತಗೊಂಡದ್ರಿಂದ ಆಮೇಲೆ ಅಲ್ಲ. ಓಕೆ, ಸೊ ಈ ಲೈನ್ ಏನುಂಟಲ್ಲ, ಲೈನ್ ಇನ್ನೊಂದು ವೆಕ್ಟರ್ ಗೆ ಪ್ಯಾರಲಲ್ ಆಗುತ್ತೆ, ಆ ವೆಕ್ಟರ್ b. ಓಕೆ, ನಾ ಈಗ ಏನು ಹೇಳಿದ್ನಲ್ಲ ಅದನ್ನ ಇನಿಷಿಯಲ್ ಬರೀನಿ. ದಿಸ್ ಇಸ್ ಅಗೇನ್ ಐ ರಿಪೀಟ್, ದಿಸ್ ಇಸ್ ಜಸ್ಟ್ ಫಾರ್ ಪ್ಯೂರ್ಲಿ 5 ಮಾರ್ಕ್ಸ್ ಪರ್ಪಸ್. ನಿಮ್ಗೆ ಏನಾದರೂ ಕಾನ್ಸೆಪ್ಟ್ ಬೇಕಂದ್ರೆ ನನಗೆ ಯು ಟೆಲ್ ಮಿ ಇನ್ ಕಮೆಂಟ್, ಐ ವಿಲ್ ಟೆಲ್ ಯು ದಿ ಕಾನ್ಸೆಪ್ಟ್. ಓಕೆ, consider a line L passing through a point A, x1 y1 z1. okay, whose position vector is A. okay, let P x y z be any arbitrary point whose position vector is R. As per the given title here, the line, or if you want you can write one more, whatever the sentence you have written in English, the same thing you can write in English, in mathematics also. That is, OA is equal to A and OB is equal to R. ಓಕೆ, ಸರಿ. ಈಗ ಮತ್ತೇನು ಹೇಳಿದೆ, ಈ ಲೈನ್ ಏನುಂಟಲ್ಲ, ಈ ಲೈನ್ ಎಲ್ಲನ್ನು ಲೈನು ಎ ಪಾಯಿಂಟ್ ಮೂಲಕ ಪಾಸ್ ಆಗುತ್ತೆ, ಕಡೆ ಎಲ್ಲನ್ನು ಲೈನು ಬಿ ವೆಕ್ಟರ್ ಗೆ ಪ್ಯಾರಲಲ್ ಆಗುತ್ತೆ, ಕರೆಕ್ಟ್ ಅಲ್ಲ? ಹಿಯರ್ ದಿ ಲೈನ್ L is parallel to vector B. okay, we take the vector B as AI BG plus CK. is it okay? ಈಗ ನೋಡಿ, ಒಂದು ಸ್ಮಾಲ್ ಥಿಂಗ್ ಅಲ್ಲಿ ಎಂಟೈರ್ ಡೆರಿವೇಶನ್ ಬಂದಿರುತ್ತೆ. ಈಗ ನಾವೇನು ಹೇಳ್ತಾವೆ, ಈ ಎಂಟೈರ್ ಲೈನ್ ಅನ್ನೋದು ಎಲ್ಲಿ ಪ್ಯಾರಲ್ ಆಗುತ್ತೆ, ಈ ಕೈ ಬೆರಳು ಏನುಂಟಲ್ಲ, ಈ ಕೈ ಬೆರಳು ಈ ಚಾಕ್ ಪೀಸ್ಗೆ ಪ್ಯಾರಲ್ ಆಗದಂತ. ಈ ಬೆರಳು ಈ ಚಾಕ್ ಪೀಸ್ಗೆ ಪ್ಯಾರಲ್ ಆಗುತ್ತೆ, ಈ ಬೆರಳು ಈ ಚಾಕ್ ಪೀಸ್ ಪ್ಯಾರಲ್ ಆದ್ರೆ ಈ ಚಾಕ್ ಪೀಸ್ ನ ತುಂಡು ಈ ಬೆರಳು ಪ್ಯಾರಲ್ ಆಗುತ್ತಿಲ್ಲ. ಓಕೆ, ಸರಿ. ಎಂಟೈರ್ ಲೈನ್ ಏನಾದರೂ ಬಿ ಪ್ಯಾರಲಲ್ ಆದ್ರೆ AP is parallel to B. AP is parallel to B ಆದ್ರೆ AP is collinear to B ಅಂತ ಬರೀಬಹುದಾ? ವೆಕ್ಟರ್ ಕ್ಯಾಲ್ಕುಲಸ್ ಅಲ್ಲಿ collinear ಅಂತ ಏನಂತ ಬರೀತು? AP is equal to lambda into B.
ಎರಡು ವೆಕ್ಟರ್ಸ್ a and b are collinear ಆದರೆ ವೆಕ್ಟರ್ a can be written as lambda times b, correct? Okay, sorry, call this as equation number 1. Now just find out AP. O ದಿಂದ a ಹೋದೆ, a ದಿಂದ b ಹೋದೆ, o ದಿಂದ b ಹೋದಂಗಾಗಿಲ್ಲ. From the triangle OAP, O to A plus A to P is equal to O to P, am I right? From this AP is equal to OP minus OA. What is OP? OP is R minus what is AE? Is it okay, guys? Then AP value just replace here. From equation 1 we get what you will get, R minus A is equal to lambda times B. R is equal to A plus lambda into B, which is the required equation of a line passing through a point and parallel to the vector in the vector form. Okay, then Cartesian form here, this is the required equation in vector form. Okay, ಇದು ಲೈನ್ ನ ಇಕ್ವೇಶನ್. ಯಾವ ಲೈನ್ ಇಕ್ವೇಶನ್? ಆ ಲೈನ್ ಒಂದು ಪಾಯಿಂಟ್ ಮೂಲಕ ಪಾಸ್ ಆಗಿರಬೇಕು, ಆ ಲೈನ್ ಒಂದು ವೆಕ್ಟರ್ ಗೆ ಪ್ಯಾರಲಲ್ ಆಗಿರಬೇಕು, ಆಯ್ತಾ? ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಏನಾಗುತ್ತೆ? ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಏನಿಲ್ಲ, r ಅಂದ್ರೆ ಏನು, a ಅಂದ್ರೆ ಏನು, b ಅಂದ್ರೆ ಏನು, ಜಸ್ಟ್ ಕಂಡುಹಿಡಿದಿ ಆ ಇಕ್ವೇಶನ್ ಅಲ್ಲಿ ರಿಪ್ಲೇಸ್ ಮಾಡಿ ವಿಲ್ ಗೆಟ್ ಬಿಂದಾಸ್ ಆನ್ಸರ್, ರೈಟ್? r equal to ಏನು ಬರುತ್ತೆ? r is equal to xi yj zk. I think no need to explain this, right? r is equal to x2 minus x1 into y, y2 minus y1 into z, z2 minus z1 into k. Okay, then a ಏನಾಗುತ್ತೆ? a is equal to x1i y1j z1k. b ಏನಾಗುತ್ತೆ? ai bj ck. ಈ b ಮತ್ತೆ ಈ b ಗೆ ಕನ್ಫ್ಯೂಸ್ ಆಗಬೇಡಿ, ಇದು ಡೈರೆಕ್ಷನ್ ರೇಷಿಯೋಸ್, ಇದು ವೆಕ್ಟರ್ ಇಟ್ ಈಸ್. ಓಕೆ, ಮೂರು ಆನ್ಸರ್ ಅನ್ನ ಇಲ್ಲಿ ರಿಪ್ಲೇಸ್ ಮಾಡಿದಾಗ ಏನಾಗುತ್ತೆ? ಇದು ಕ್ಯಾಲ್ಕುಲೇಷನ್ ಏನಿಲ್ಲ, ವೆರಿ ಈಸಿ. these three values I am replacing here. Okay, r is equal to what? xi yj zk. what is a? x1i y1j z1k. okay, plus lambda times ai bj ck. is it okay? Correct. So from this what I can write here? xi yj plus zk equal to, look at these 2 points, I am writing directly lambda into a into I. Is it clear? Is it clear? Okay, very nice, very nice, very nice. Lambda into b plus z1 plus lambda into c. ನೀವು ಯಾವುದಕ್ಕೂ ಜೀವನದಲ್ಲಿ ಗಿವ್ ಅಪ್ ಮಾಡಬೇಡಿ, ಆಯ್ತಾ? ಹೆಂಗು ಲಾಕ್ಡೌನ್ ಇವೆಲ್ಲ ಏನು ಹೇಳಿ, ಒಂದು ಶೋ, ಇದು ಶೋ ನಡೀತಾ ಇರಬೇಕು, ಜೀವನ ನಡೀತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕಷ್ಟೇ. ಅದು ಲಾಕ್ಡೌನ್ ಆಗಲಿ, ಕರ್ಫ್ಯೂ ಆಗಲಿ, ಏನು ಬೇಕಾರಾಗಲಿ. ಆದರೆ ಯೂಟ್ಯೂಬಲ್ಲಿ ಹೇಳ್ಬಾರ್ದು, ಬಟ್ ಆದರೆ ಹೇಳ್ತಾನೆ ಕೇಳಿ. ಒಂದು ಕೊರೋನಾ ವೈರಸ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಈ ನಮೂನಿ ಹರಸಾಹಸ ಪಡ್ತಾ ಬಂದರೆ ನೋಬಡಿ ಕೇರ್ಸ್ ಅಬೌಟ್ ಏನು ಹೇಳಿ. ದಿನ ಕೆಲಸ ಮಾಡ್ಕೊಂಡು ತಿನ್ನೋರ ಬಗ್ಗೆ ಯಾರು ವಿಚಾರ ಮಾಡಬೇಕು ಅಂತ ಪರಿಸ್ಥಿತಿ ಇಲ್ಲ. ಸರಿ, ಇದನ್ನ ಹೆಂಗೆ ಮಾಡೋದು ಈಗ? ಓಕೆ, ನೆನಪಾಯ್ತು ಹೇಳ್ದಾಯ್ತಾ? ಮನಸ್ಸಿಗೆ ತಗೋಬೇಡಿ ಮಕ್ಕಳೇ. ಈಗ ಇದೇನಾಯಿತು, ಯಾವಾಗ ಎರಡು ವೆಕ್ಟರ್ ಈಕ್ವಲ್ ಆಗುತ್ತೆ, ದೇರ್ ಕರೆಸ್ಪಾಂಡಿಂಗ್ ಕಂಪೋನೆಂಟ್ ಶುಡ್ ಬಿ ಈಕ್ವಲ್. ಇಸ್ ಇಟ್ ಓಕೆ? ಡನ್. ನಾನು ಐ ಹೋಪ್ ಈ 3D ಕಾನ್ಸೆಪ್ಟನ್ನು ಎಲ್ಲ ನಾನು ಎಂಟೈರ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ ಅಂದ್ಕೊಂಡೇ. ಡನ್. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದಿಸ್ ಕಾನ್ಸೆಪ್ಟ್, ಪ್ಲೀಸ್ ಗೋ ಥ್ರೂ ಮೈ ಪ್ರೀವಿಯಸ್ ವಿಡಿಯೋಸ್. ಓಕೆ, xi ಪ್ಲಸ್ yj ಪ್ಲಸ್ zk. ಓಕೆ, ಎಕ್ಸ್ಟ್ರಾ ಸೆಂಟೆನ್ಸ್ ಬೇಡ, ಒಂದೇ ಸೆಂಟೆನ್ಸ್ ಅಲ್ಲಿ ಎಂಟರ್ ಆನ್ಸರ್ ಬರಲ್ಲ. ಎರಡು ವೆಕ್ಟರ್ ಯಾವಾಗ ಈಕ್ವಲ್ ಆಗುತ್ತಪ್ಪ? ದೇರ್ ಕರೆಸ್ಪಾಂಡಿಂಗ್ ಕಂಪೋನೆಂಟ್ ಶುಡ್ ಬಿ ಈಕ್ವಲ್ ಅಲ್ಲ. x is equal to x1 plus lambda into a, so clear. Then y is equal to y1 plus lambda into b, so clear it is. Then z is equal to z1 plus lambda into c. Now you can get target from this. What is lambda here? Lambda is x minus x1 divided by a. What is lambda here? Y minus y1 divided by b. What is lambda here? Z minus z1 divided by c, right? Lambda ಅಂದ್ರೆ ಇಲ್ಲಿ lambda ಅಂದ್ರೆ ಇಲ್ಲಿ lambda ಅಂದ್ರೆ ಮೂರು lambda ಸೇಮ್. ಇದು ಸೇಮ್ ಆದ್ರೆ ಈ ಕಡೆ ಸೇಮ್ ಆಗ್ಬಿಡ. So clear. So this implies x minus x1 divided by a, z minus z1 divided by c, which is the required
equation of line passing through a point and parallel to the vector in Cartesian form. This is for 5 marks. Okay, ಈ ತರದ್ದು ಇನ್ನೂ 4 ಉಂಟು, ಟೋಟಲ್ 5ರಲ್ಲಿ 1 ಬರುವುದು ಆಯ್ತಾ. ಓಕೆ, without wasting time we'll go for the next derivation. Is it okay? Okay, done. Can I rub this? Okay. ಎರಡನೇ ಡೆರಿವೇಶನ್ ಯಾವುದು? ಸೆಕೆಂಡ್ ಡೆರಿವೇಶನ್ ಯಾವುದಪ್ಪ? ಇಕ್ವೇಷನ್ ಆಫ್ ಎ ಲೈನ್ passing through 2 points. Okay, 2 points or 2 given points, that is 2 points or 2 given points, ಎರಡು ಒಂದೇ. ಓಕೆ, ಸರಿ, ಹಾಗೋಣ ಡಯಾಗ್ರಾಮ್ ನ. ವೆರಿ ನೈಸ್, ವೆರಿ ನೈಸ್. x axis, y axis, z axis, this is line. ಓಕೆ, ಡನ್. ಸೊ ಇದನ್ನ ನಾವು ಬರೀಲಿಕ್ಕೆ ಹೋದ್ರೆ ಉಂಟಲ್ಲ 3D ಡೆರಿವೇಶನ್ ಮಸ್ತ್ ಆನ್ ಯುವರ್ ಓನ್ ನೀವು ಕೂಡ ಬರೀಬಹುದು. ಬಟ್ ಏನಾಗುತ್ತೆ, ಬುಕ್ಕಲ್ಲಿ ಕೊಟ್ಟಾಗೆ ಬರಿಬೇಕು ಅನ್ನೋದು ಒಂದೇನು ಮೈಂಡ್ ಸೆಟ್ ಬಂದಿರುತ್ತಲ್ಲ, ಅದ್ರ ಸಲುವಾಗಿ ನಾನು ಬುಕ್ಕಲ್ಲಿ ಕೊಟ್ಟಾಗೆ ಹೇಳ್ತಾವನ ಆಯ್ತಾ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾವನ. ಇಸ್ ಇಟ್ ಓಕೆ? ಡನ್. ಇಲ್ಲಿ ಲೈನ್ ಎಲ್ಲ ಈ ಲೈನ್ ಮೇಲೆ 2 ಪಾಯಿಂಟ್ ಕೊಟ್ಟನೆ, ಎ ಮತ್ತು ಬಿ ಆಯ್ತಾ. ಈ ಪಾಯಿಂಟ್ ಅನ್ನ ನಾನು ಏನ್ ಕರೀತೇನೆ, ಫಸ್ಟ್ ಕೊಟ್ಟದ ಪಾಯಿಂಟ್ ಹೇಳಿ x1 y1 z1 ಅಂತ ಕರ್ತಾನೆ ಬುಕ್ಕಲ್ಲಿ. ಓಕೆ, ಬಿ ಸೆಕೆಂಡ್ ಕೊಟ್ಟದ ಪಾಯಿಂಟ್ ಹೇಳಿ x2 y2 z2 ಅಂತ ಕರ್ತಾನೆ ಆಯ್ತಾ. ಇದನ್ನ ಪೊಸಿಷನ್ ವೆಕ್ಟರ್ ಮಾಡೋದು ಸಲುವಾಗಿ ಒರಿಜಿನ್ ಒಟ್ಟಿಗೆ ನಾನು ಜಾಯಿನ್ ಮಾಡ್ತೇನೆ. ಇದನ್ನ ಬಿ ಅಂತ ಕರೀತಾಯ್ತಾ, ಇದನ್ನ ಎ ಅಂತ ಕರೀತಾಯ್ತಾ. ಓಕೆ, ಐ ಟೇಕ್ ಒನ್ ಆರ್ಬಿಟ್ರರಿ ಪಾಯಿಂಟ್. ಐ ಡಿನೋಟ್ ದಿಸ್ ಬೈ ಆರ್. ನೀವು ಅನ್ಸ್ಬೋದಲ್ಲ, ಸರ್ ಎಕ್ಸ್ಟ್ರಾ ಪಾಯಿಂಟ್ ಯಾಕೆ ತಗೊಳ್ತೀರಿ, ಬಿ ಅನ್ನೋದು ಆರ್ಬಿಟ್ರರಿ ಪಾಯಿಂಟ್ ಯಾಕೆ ತಗೊಳ್ತೀರಿ ಇದ್ದಿದ್ರಿ ಅಂತ ಅನ್ಸುತ್ತೆ ನಿಮಗೆ. ಅನ್ಸಿದ್ರೆ ಉಂಟಲ್ಲ ಪ್ರಿವಿಯಸ್ ವಿಡಿಯೋಸ್ ನೋಡಿ ಮಕ್ಕಳೇ, ಅದೊಂಥರ ಏನು ಹೇಳಿ ಮಾಯಾಜಾಲ ಫ್ಲೇವರ್ ಏನು ಗೊತ್ತಾಗಬೇಕಾಯ್ತಾ, ಅದು ಯಾಕೆ ತಗೋಬೇಕು ಆರ್ಬಿಟ್ರರಿ ಪಾಯಿಂಟ್. ಓಕೆ, ಫಸ್ಟ್ ತಗೊಂಡ ಪಾಯಿಂಟ್ ಯಾವ್ದಪ್ಪ, ಸೆಕೆಂಡ್ ತಗೊಂಡ ಪಾಯಿಂಟ್ ಯಾವುದು, ಬಿ. ಫಸ್ಟ್ ಇಂದ ಸೆಕೆಂಡಿಗೆ ಅಂದ್ರೆ ಡಯಾಗ್ರಾಮ್ ಶುಡ್ ಬಿ, ಎರೋ ಮಾರ್ಕ್ ಶುಡ್ ಬಿ ಫ್ರಮ್ ಎ ಟು ಬಿ. ಓಕೆ, ಈಗ ಏನೇನು ತಗೊಂಡಲ್ಲ ಅದನ್ನ ಇಂಗ್ಲಿಷ್ ಅಲ್ಲಿ ಬರೀಲ್ಲ ಆಯ್ತಾ. ಕನ್ಸಿಡರ್ ಎ ಲೈನ್ passing through the 2 points A x1 y1 z1 and B x2 y2 z2 whose position vector is A and B respectively. Okay, that is OA is equal to A, OB is equal to B. Okay, let P x y z be any arbitrary point whose position vector is R, that is OP is equal to R. Anything else? English will put anything else? I think everything we have included. A ಬಗ್ಗೆ ಬರೆದ್ರು, R ಬಗ್ಗೆ ಬರೆದ್ರು, B ಬಗ್ಗೆ ಬರೆದ್ರು, ಈ ಪಾಯಿಂಟ್ ಎಲ್ಲ ಮೆನ್ಷನ್ ಮಾಡಾಯ್ತು. ಈಗ ಮ್ಯಾಥಮೆಟಿಕ್ಸ್ ಹೋಗೋಣ. ಓಕೆ, ಈಗ ಎ ಪಿ ಅನ್ನೋ ಪಾಯಿಂಟ್ ಈ ಲೈನ್ ಮೇಲೆ ಬಂದ್ರೆ ಎ ಪಿ ಬಿ ಅನ್ನೋದು ಕೋಲಿನಿಯರ್ ಆಗತ್ತೆ ಇಲ್ಲ, ಅದನ್ನ ಇಂಗ್ಲಿಷ್ ಅಲ್ಲಿ ಬರೀರಿ. ಪಿ ಇಸ್ ಎ ಪಾಯಿಂಟ್ lie on a line if then A P B are ಕೋಲಿನಿಯರ್. ಒಂದೇ ಲೈನ್ ಅಲ್ಲಿ ಬರುತ್ತೆ, 3 ಪಾಯಿಂಟ್ ಒಂದೇ ಲೈನ್ ಅಲ್ಲಿ ಬರುತ್ತೆ. ನೋಡಿ, 3 ಪಾಯಿಂಟ್ ಒಂದೇ ಲೈನ್ ಅಲ್ಲಿ ಬರುತ್ತೆ. 3 ಪಾಯಿಂಟ್ ಒಂದೇ ಲೈನ್ ಅಲ್ಲಿ ಬಂದ್ರೆ is it not AP is collinear to AB? AP is collinear to AP. There are 6 cases. There are 3 cases you can solve, but as per textbook I am taking AP is collinear to AB. Okay, AP is collinear to AB ಆದರೆ is it not possible to write lambda times AB? Call this as equation number 1. ಡಯಾಗ್ರಾಮ್ ಅಲ್ಲಿ AB ಕಂಡುಹಿಡಿಯಿರಿ. O ದಿಂದ A ಹೋದೆ, A ದಿಂದ P ಹೋದೆ, O ದಿಂದ P ಹೋದಲ್ಲ. from OAP, from triangle OAP O ದಿಂದ A ಬಂದ್ರೆ A ದಿಂದ P ಹೋದೆ ಈಕ್ವಲ್ ಟು O ದಿಂದ P ಹೋದಂಗಾಗಿಲ್ಲ. A ದಿಂದ P ಏನಾಗುತ್ತೆ, A ದಿಂದ P ಈಕ್ವಲ್ ಟು OP ಮೈನಸ್ OA ಆಗಿಲ್ಲ. OP ಅಂದ್ರೆ ಏನಾಯ್ತು, R ಆಯ್ತಾ. A
ಎ ಆಗಿಲ್ಲ. ಸೊ ಕ್ಲಿಯರ್ ಗೈಸ್. ದೆನ್ ಮತ್ತೊಂದು ದೊಡ್ಡ ಡಯಾಗ್ರಾಮ್ ಕಾಣುತ್ತೆ ನೋಡಿ. ಆ ದೊಡ್ಡ ಡಯಾಗ್ರಾಮ್ ಅನ್ನೋದು ಟ್ರಯಾಂಗಲ್ OAB ಅಲ್ಲ. ಟ್ರಯಾಂಗಲ್ OAB ನಲ್ಲಿ ಓದಿಂದ ಎ ಬಂದ್ರೆ ಎ ದಿಂದ ಬಿ ಹೋದ್ರೆ ಈಕ್ವಲ್ ಟು ಓದಿಂದ ಬಿ ಹೋದಂಗಾಗಿಲ್ಲ. ನನಗೆ ಎ ದಿಂದ ಬಿ ಬೇಕು. OB ಏನಾಗುತ್ತೆ ಬಿ ಆಯಿತು. OA ಆ ಕಡೆ ಹೋದ್ರೆ ಎ ಆಗಿಲ್ಲ. ಎರಡು ಆನ್ಸರ್ ಅನ್ನ ಇಲ್ಲಿ ರಿಪ್ಲೇಸ್ ಮಾಡಿ. AP ಏನಾಗುತ್ತೆ R ಮೈನಸ್ ಆಗುತ್ತಾ ಲ್ಯಾಂಬ್ಡಾ. AB ಅಂದ್ರೆ ಏನಾಗುತ್ತೆ B ಮೈನಸ್ ಎ ಆಗಿಲ್ಲ. ಇದೇ ಆನ್ಸರ್ ಮಕ್ಕಳೇ. R is equal to ಮೈನಸ್ ಎ ಆ ಕಡೆ ತಗೊಂಡು ಹೋದ್ರೆ ಪ್ಲಸ್ ಆಗಿಲ್ಲ B minus A. So clear idea, which is the required equation of a line in what, in vector form passing through two given points. Is it okay? ಎರಡು ಪಾಯಿಂಟ್ ಮೂಲಕ ಪಾಸ್ ಆದಾಗ ಇಕ್ವೇಶನ್ ಆಫ್ ಎ ಲೈನ್ ಏನು ಬರುತ್ತೆ ಅಂದ್ರೆ ಇದು ಬರುತ್ತೆ. ಇದು ಯಾವುದರಲ್ಲಿ ವೆಕ್ಟರ್ ಫಾರ್ಮ್ ಅಲ್ಲಿ ಅಂತ. ಈಗ ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಬರಬೇಕಲ್ಲ. R ಏನಾಗುತ್ತೆ ಕಾರ್ಟೇಶಿಯನ್ ಫಾರ್ಮ್ ಅಂತ ಬೇಕಾದ್ರೆ ಬರ್ಕೊಳ್ಳಿ. R ಏನಾಗುತ್ತೆ xi yj zk. ಮತ್ತೆ ಪದೇ ಹೇಳೋದಿಲ್ಲ ಆಯ್ತಾ. A ಏನಾಗುತ್ತೆ A ಅನ್ನೋದು ಇದೆಯಲ್ಲ. A ಅನ್ನೋದು ಏನಾಯ್ತು x1i plus y1j plus z1k. B ಅನ್ನೋದು ಏನಾಯ್ತು x2i y2j z2k. ಕರೆಕ್ಟಾ? ಫಸ್ಟ್ ಆನ್ಸರ್ ಅಂತ ರಿಪ್ಲೇಸ್ ಮಾಡಿ. R ಅಂದ್ರೆ xi ಆಯಿತು yj ಆಯಿತು zk ಆಯ್ತಾ. R is equal to A ಅಂದ್ರೆ ಏನಾಯಿತು x1i y1j z1k plus lambda times B minus A ಅಲ್ಲ ಡೈರೆಕ್ಟ್ ಬರಲ್ಲ. x2 minus x1 into y plus y2 minus y1 into j plus z2 minus z1 into k. ಕ್ಲಿಯರ್ ಉಂಟಾ? ಓಕೆ. ಈ ಕಡೆ ಸಡನ್ ಆಗಿಟ್ಟೆ. ನಾನು ಇದನ್ನ ಹೆಂಗ್ ಬರೆಯುವುದು ಈಗ? ಇದನ್ನ ಹೆಂಗ್ ಬರೆಯುವುದು? x1 plus lambda into x2 minus x1 whole into I ಬರೆಯಬಹುದಿಲ್ಲ. ಒನ್ ಟರ್ಮ್ plus y1 plus lambda into y2 minus y1 whole into j ಬರೆಯಬಹುದಾ? plus z1 plus lambda into z2 minus z1 whole into k ಬರೆಯಬಹುದಿಲ್ಲ. ಈಗ ಎರಡು ವೆಕ್ಟರ್ ಯಾವಾಗ ಈಕ್ವಲ್ ಆಗುತ್ತೆ ದಟ್ ಕರೆಸ್ಪಾಂಡಿಂಗ್ ಕಾಂಪೋನೆಂಟ್ ಶುಡ್ ಬಿ ಈಕ್ವಲ್ ಅಲ್ಲ. ಅಂದ್ರೆ ಏನಾಯ್ತು x is equal to x1 plus lambda into x2 minus x1 ಅಲ್ಲ. Similarly y is equal to y1 plus lambda into y2 minus y1 ಅಲ್ಲ. z is equal to z1 plus lambda into z2 minus z1. ಇದನ್ನ ಮೂರನ್ನ ಲ್ಯಾಂಬ್ಡಾ ಸೆಪರೇಟ್ ಮಾಡ್ಕೊಂಡ್ರೆ ಮೂರಿಂದನೂ ಲ್ಯಾಂಬ್ಡಾ ಸೆಪರೇಟ್ ಮಾಡ್ಕೊಂಡ್ರೆ ನಿಮಗೆ ಬರುವಂತ ಈಕ್ವೇಷನ್ ಏನು ಅಂತಲ್ಲ x minus x1 divided by x2 minus x1 y minus y1 divided by y2 minus y1 z minus z1 divided by z2 minus z1, which is the required equation of a line passing through the 2 points. Okay, ಓಕೆ. ಇದನ್ನ ಒಂದು ಎರಡು ಡೆರಿವೇಶನ್ ಉಂಟಲ್ಲ, ಇನ್ನು 3 ಡೆರಿವೇಶನ್ ಉಂಟು. ಮತ್ತು 3 ಡೆರಿವೇಶನ್ ನಾನು ನಿಮಗೆ ನಾಳೆ ಮಾಡ್ಕೊಡ್ತೆ. ಯಾಕೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೊಡ್ತೆ. ಒಂದೇ ಸಲ ಹೆವಿ ಆಗಲಿಕ್ಕಿಲ್ಲ. ಇದು 2 ಲೈನ್ ಮೇಲೆ ಮತ್ತು ಇನ್ನು 3 ಪ್ಲೇನ್ ಮೇಲೆ ಬರುತ್ತೆ ಆಯ್ತಾ. ಪ್ಲೇನ್ ಮೇಲೆ ಕೂಡ ಸಿಂಪಲ್ ಬರುತ್ತೆ. ಇಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದಿ ಗಿವನ್ ವೆಕ್ಟರ್. ಇಕ್ವೇಷನ್ ಆಫ್ ಎ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್. ಕಡೆಗೆ ಇಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಬರುತ್ತೆ. ಇದು ಟೋಟಲ್ 5ರಲ್ಲಿ ಒಂದು ಬರುತ್ತೆ. ಇದು ಎರಡನ್ನ ಭಾಳ ಜ್ಞಾನದಿಂದ ನೋಡಿ ನೆಕ್ಸ್ಟ್ ನಾನು ನೋಟ್ ಮಾಡ್ಕೊಡ್ತಾ ಇದ್ದ. ಓಕೆ, ಥ್ಯಾಂಕ್ ಯು.